ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟರ್ ನಾನು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಒಂದು ಸಲ ಮಾಡಿ ನೋಡಿ, ಪ್ರತಿ ಸಲ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದರೊಳಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೋಬಹುದು. 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ಳಿ. ಚುಟಕಿಯಷ್ಟು ಸೋಡಾ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಉಗುರು ಬೆಚ್ಚಗಿನ ನೀರನ್ನು ಹಾಕ್ಬಿಟ್ಟು ಡೋನ ರೆಡಿ ಮಾಡ್ಕೋಬೇಕು. ಡೋನ ತುಂಬ ಲೂಸಾಗಿನೂ ರೆಡಿ ಮಾಡ್ಕೋಬೇಡಿ. ಚಪಾತಿ ಹಿಟ್ಟು ಅದಕ್ಕಿಂತನೂ ಸ್ವಲ್ಪ ತೆಳುವಾಗಿರಲಿ, ತುಂಬ ಗಟ್ಟಿನ ಆಗಬೇಡಿ. ಇಲ್ಲಿ ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಬಿಟ್ಟು ಇಟ್ಬಿಡಿ. ನಾನಿಲ್ಲಿ 1 ಅವರ್ ತನಕ ಇಟ್ಟಿದ್ದೀನಿ. 1 ಅವರ್ ಆದಮೇಲೆ ನೋಡಿ, ಹಿಟ್ಟು ಉಬ್ಕೊಂಡಿದೆ. ಅದು ನಾವು ಯಾವುದೇ ರೀತಿ ಈಸ್ಟು ಹಾಕಿಲ್ಲ ಅಥವಾ ಇನ್ನೂ ಹಾಕಿಲ್ಲ. ಚುಟುಕೆ ಅಷ್ಟೇ ನಾವು ಸೋಡಾ ಹಾಕ್ಕೊಂಡಿದ್ದೀವಿ. ಮೊಸರಿಗೆ ಅದು ಉಬ್ಕೊಂಡಿರುತ್ತೆ, ತುಂಬ ರುಚಿಯಾಗಿಯೂ ಬರುತ್ತೆ. ಮೈದಾಗಿಂತ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡಬಹುದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ನಾನು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ. ಒಂದು ಸಣ್ಣ ಉಂಡೆ ತಗೊಂಡು ಅದನ್ನು ಎಣ್ಣೆ ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಹಾಕಿದ್ದೀನಿ. ನೀವು ಯಾವುದು ಎಳ್ಳು ಅವೈಲೇಬಲ್ ಇದೆ ಅದನ್ನು ಹಾಕೋಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕಲ್ಲೊಂಜಿ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ನಾನು ಕಲ್ಲೊಂಜಿ ಹಾಕಿಲ್ಲ. ಕಲ್ಲೊಂಜಿನ ಹಾಕ್ಬೋದು, ಅದು ಕೂಡ ಟೇಸ್ಟು ಬರುತ್ತೆ ಚೆನ್ನಾಗಿ. ಇಲ್ಲ ಡೈಜೆಷನ್ ಚೆನ್ನಾಗಿರಲಿ ಅಂತ ಅಜ್ವೈನ್ ಕೂಡ ಹಾಕ್ಕೋಬೋದು ನೀವು. ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಬಿಟ್ಟು ಲಟ್ಸಿರುವಂಥ ನಾನ್ನ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. 1 ರಿಂದ 2 ನಿಮಿಷ ತನಕ ಬೇಯಿಸ್ಕೊಳ್ಳಿ. ಆಮೇಲೆ ಅದನ್ನು ಟರ್ನ್ ಮಾಡಿ 2 ಬದಿಗೂ ನೀವು ಬೇಯಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನೀವು ಈ ರೀತಿ ಮಾಡಿದ್ರೆ ಹೋಟೆಲಲ್ಲಿ ಹೋಗೋದೇ ಬೇಡ, ಅಷ್ಟು ಚೆನ್ನಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.